ಸಾರಿಗೆ ನೌಕರರು ವರ್ಸಸ್ ಸಾರಿಗೆ ಸಚಿವರು ಅನ್ನೋ ಪರಿಸ್ಥಿತಿ ಮತ್ತೊಮ್ಮೆ ನಿರ್ಮಾಣ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಮೇ 20ನೇ ತಾರೀಕಿನಿಂದ ನಾವು ಮುಷ್ಕರಕ್ಕೆ ಕರೆ ಕೊಡ್ತೀವಿ ಅಂತ ಸಾರಿಗೆ ನೌಕರರು ಹಠ ಹಿಡಿದಿದ್ದಾರೆ. ಹಾಗಾಗಿ ಬಸ್ ಪ್ರಯಾಣಿಕರು ಗಮನ ಕೊಟ್ಟು ಕೇಳಿಸಿಕೊಳ್ಳಬೇಕಾಗಿರುವಂತಹ ಸ್ಟೋರಿ ಇದು. ಮೇ 20ರಿಂದ ಬಸ್ ಬಂದ್ ಆಗೋದು ಫಿಕ್ಸಾ ಅಂತ. ಮೇ 20ರಿಂದ ಬಸ್ ಬಂದ್ ಆಗೋದು ಫಿಕ್ಸ್. ಬಿಎಂಟಿಸಿ ರಸ್ತೆಗೆ ಇಳಿಯಲ್ಲ, ಕೆಎಸ್ಆರ್ಟಿಸಿದು ಕೂಡ ಇದೇ ಕತೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾರಿಗೆ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತಾ? ಹಾಗಾದ್ರೆ ಬಸ್ ಪ್ರಯಾಣಿಕರು ಗಮನ ಇಟ್ಟು ಕೇಳಿಸ್ಕೊಳ್ಬೇಕಾಗಿರುವಂತಹ ಸ್ಟೋರಿ. ಸಾರಿಗೆ ಸಂಚಾರ ನಾಡಿ ಯಾವ್ದು ಕೇಳಿದ್ರೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು. ಹಿಂದೆಲ್ಲ ನಾವು ನೋಡಿದ್ದೀವಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಸ್ ಬಂದಾದ ಪರಿಣಾಮ ಜನ ಹೇಗೆ ಬಳಲಿ ಬೆಂಡಾಗಿದ್ರು ಅಂತ. ಬುಧವಾರದಿಂದ ಸಾರಿಗೆ ನೌಕರರು ಪ್ಲಾನ್ ಮಾಡ್ಕೊಳ್ಳಿರೋ ಪ್ರಕಾರ ಮುಷ್ಕರ ಜಾರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಎಸ್ಮಾ ಅನ್ನೋ ಅಸ್ತ್ರವನ್ನ ಪ್ರಯೋಗಿಸಿದ್ರು ನಾವು ಹೆದರಲ್ಲ ಈ ಸಲ ಅಂತ ಅಂತಿದ್ದಾರೆ. ನಮ್ಮ ಬೇಡಿಕೆ ಈಡೇರದೇ ಇದ್ರೆ ನಾವು ಮುಷ್ಕರವನ್ನ ಕೂಡ ಕೈ ಬಿಡೋರಲ್ಲ, ಅರ್ಥಾತ್ ನಾವು ರಾಜಿ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬೇಡಿಕೆ ಈಡೇರಿಕೆಗೆ ನೌಕರರು ಬಿಗಿ ಪಟ್ಟನ್ನ ಹಿಡಿತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ಕೂಡ ಶುರುವಾಗಿದೆ. ಮೊದಲೇ ದುರಿತ ಕಾಲದಲ್ಲಿ ಸರ್ಕಾರ ಇದೆ. ಸರ್ಕಾರದ ಆರ್ಥಿಕ ಬೊಕ್ಕಸದ ಪರಿಸ್ಥಿತಿ ಬಗ್ಗೆ ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಹೀಗಾಗಿ ಏನಾಗುತ್ತೆ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ರಾಘು ನೇರ ಸಂಪರ್ಕದಲ್ಲಿ. ರಾಘು, ಈಗ ರಾಜಿ ಆಗೋದಕ್ಕೆ ಮನಸ್ಸೇ ಮಾಡ್ತಾ ಇಲ್ವಾ ಸಾರಿಗೆ ನೌಕರರು? ಏನಾದರೂ ಮೀಟಿಂಗ್ ಕರೆದು ಕಡೇ ಕ್ಷಣದ ಮನವೊಲಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆಯಾ? ಮೀಟಿಂಗ್ ಇದ್ರೆ ಯಾವಾಗ್ಲಿಂದ ಇರುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ, ಮತ್ತು ಈ ಮುಷ್ಕರದ ಬಗ್ಗೆ, ಮುಷ್ಕರದ ವ್ಯಾಪ್ತಿ ಬಗ್ಗೆ ಏನೇನು ಮಾಹಿತಿ ಇದೆ ರಾಘು? ಮಮತಾ, ಸದ್ಯ ಇಲ್ಲಿ ತನಕ ಸರ್ಕಾರ ಕಳೆದ ಆದೇಶ ಹೊರಡಿಸಿದ ಆದ ನಂತರದಲ್ಲಿ ಸಾರಿಗೆ ನೌಕರರ ಸಂಘಟನೆಗಳಿದೆ, ಆ ಬಗ್ಗೆ ಮಾತುಕತೆ ಆಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸುಳಿವನ್ನ ಅಥವಾ ಆ ಬಗ್ಗೆ ಮಾಡ್ತೀವಿ ಎನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ತನಕ ಬಾಯ್ ಬಿಟ್ಟಿಲ್ಲ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಸರ್ಕಾರ ಯಾವುದೇ ನಿರ್ಧಾರಗಳನ್ನ ಕೈಗೊಂಡಾಗ ಕಾಣ್ತಾ ಇಲ್ಲ. ನಾಳೆ ಕಾರ್ಮಿಕ ಇಲಾಖೆ ಏನಿದೆ ಆ ಮುಖ್ಯಸ್ಥರ ಜೊತೆ ಸಭೆಯನ್ನ ಮಾಡಿ ಆ ಮೂಲಕವಾಗಿ ಸಂಧಾನವನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಾಳೆ ಸಭೆ ಆಗುತ್ತೆ. ಸಭೆ ಆದ ಮೇಲೆ ಅಲ್ಲಿ ಏನಾದ್ರೂ ಇನ್ ಕೇಸ್ ಸಂಧಾನ ಆದ್ರೆ ಸರ್ಕಾರ ಅಲ್ಲಿಗೆ ಇದನ್ನ ಹಾಗೆ ಇರುವಂತ ಕೆಲಸವನ್ನ ಮಾಡುತ್ತೆ. ಒಂದೊಮ್ಮೆ ಸಂಧಾನ ಆಗ್ಲಿಲ್ಲ ಅಂದ ನಂತರದಲ್ಲಿ ಮುಂದೆ ಹೇಗೆ ಎನ್ನುವಂತ ಯೋಚನೆಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ನಾಳೆ ಮಧ್ಯಾಹ್ನ ಏನು ಸಭೆ ಇದೆ ಅಲ್ಲಿ ತನಕವೂ ಕೂಡ ಯಾವುದೇ ನಿರ್ಧಾರವನ್ನ ಅಥವಾ ಸಭೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರುವಂತದ್ದು. ಇನ್ನು ಮುಷ್ಕರದ ವಿಚಾರಕ್ಕೆ ಬರೋದಾದ್ರೆ ಬಹಳ ಕ್ಲಿಯರ್ ಆಗಿದ್ದಂತೆ ಕಾಣ್ತಾ ಇದೆ ಸಾರಿಗೆ ನೌಕರರು. ಕಾರಣ ಎಷ್ಟೇ, ಸರ್ಕಾರ ಬಹಳ ಒಂದ್ ರೀತಿಯಲ್ಲಿ ಜಾಣ ನಡೆಯನ್ನು ಅನುಸರಿಸೋದಕ್ಕೆ ಮುಂದಾದಂತ ಕಾರಣಕ್ಕಾಗಿ ಈಗ ಸಾರಿಗೆ ನೌಕರರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಜಗ್ಗೋದಿಲ್ಲ ಅನ್ನುವಂತ ಪಟ್ಟನ್ನ ಹಿಡಿದ ಹಾಗೆ ಕಾಣ್ತಾ ಇದೆ. ಕಾರಣ ಎಷ್ಟೇ, 2024ರಿಂದ ನಮಗೆ ಹೈಕ್ ಆಗಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಒತ್ತಾಯ. ಬಟ್ ಆದ್ರೆ ಸರ್ಕಾರ 2025 ಮಾರ್ಚ್ನಿಂದ ನಾವು ಸಂಬಳವನ್ನ ಹೆಚ್ಚು ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಮುಂದಾಗಿದೆ. ಅದು ಕೂಡ 12.5%. ಅಂದ್ರೆ ಸಾರಿಗೆ ನೌಕರರು 25% ಕೇಳ್ತಾ ಇದ್ರೆ ಅದರ ಅರ್ಧದಷ್ಟು ಸಂಬಳವನ್ನ ನಾವು ಹೆಚ್ಚಳ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಸರ್ಕಾರ ಮುಂದಾಗಿದೆ. ಇದು ಈಗ ಸಾರಿಗೆ ನೌಕರರನ್ನ ಕೆರಳಿಸಿರುವಂತದ್ದು. ಕಾರಣ 2024ರಿಂದ ಕೇಳ್ತಾ ಇರುವಂತಹ ನೌಕರರು ಆ ಸಂದರ್ಭದಲ್ಲಿ ರಿಟೈರ್ಡ್ ಆದಂತವ್ರಿಗೆ ಅನ್ಯಾಯಗಳಾಗುತ್ತೆ, ಜೊತೆಗೆ 14 ತಿಂಗಳ ಕಾಲ ನಮಗೆ ನಷ್ಟವಾಗುತ್ತೆ ಎನ್ನುವಂಥದ್ದು ಸಾರಿಗೆ ನೌಕರರ ವಾದ. ಅದೇ ಕಾರಣಕ್ಕಾಗಿ ಈಗ ನಾವು ಈ ಒಂದು ಒಪ್ಪಂದಕ್ಕೆ ಏನಾದ್ರೂ ಬರಲಿಲ್ಲ ಅಂತ ಹೇಳಿದ್ರೆ ಹೋರಾಟವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಮಮತಾ, ಧನ್ಯವಾದ ರಾಘು.